ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಬರೆದು ತಿಳಿಸಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಾವು ಕಳೆದ 5-6 ವರ್ಷಗಳಿಂದ ಕುಂಡಲಿನಿ ಆಕ್ಟಿವೇಶನ್ ಕ್ಲಾಸ್ 1 ವರ್ಷದ ಕೋರ್ಸ್ ಅನ್ನ ನಾವು ಕೊಡ್ತಾ ಬಂದಿದ್ದೇವೆ. ಇದೇನಂದ್ರೆ, ಪ್ರಾಚೀನ ಗುರುಕುಲಗಳಲ್ಲಿ ಈ ವಿದ್ಯೆಯನ್ನು, ಈ ಬ್ರಹ್ಮ ವಿದ್ಯೆಯನ್ನು ಪಡೆಯೋದಕ್ಕೆ 10 ವರ್ಷ, 12 ವರ್ಷ, 15 ವರ್ಷ ಬೇಕಾಗಿತ್ತು. ಆದ್ರೆ ನಾವು ಅದನ್ನು ಶಾರ್ಟ್ ಮಾಡಿಬಿಟ್ಟು ಕೇವಲ 1 ವರ್ಷದ ಕೋರ್ಸ್ ಆಗಿ ಕೊಡ್ತಾ ಇದ್ದೇವೆ. ಆನ್ಲೈನ್ ಅಲ್ಲೂ ದೀಕ್ಷೆ ಇರುತ್ತೆ, ಆಫ್ಲೈನ್ ಅಲ್ಲೂ ದೀಕ್ಷೆ ಇರುತ್ತೆ. ಆಫ್ಲೈನ್ ಅಲ್ಲಿ ಭಾನುವಾರ ಮಾತ್ರ ನೇರ ದೀಕ್ಷೆ ಇರುತ್ತೆ. ಆನ್ಲೈನ್ ಅಲ್ಲಿ ನೀವು ಯಾವಾಗ ಬೇಕಾದ್ರೂ ತಗೋಬಹುದು. ಗುರು ಕಾಣಿಕೆಯನ್ನ ಸಲ್ಲಿಸಿ ನಿಮ್ಗೆ ಯಾವ ದಿನ ಬೇಕಾದ್ರೂ ನೀವು ಆನ್ಲೈನ್ ನಲ್ಲಿ ದೀಕ್ಷೆ ತಗೋಬಹುದು. ವಯೋಮಿತಿ ಬಂದು 18 ವರ್ಷದಿಂದ 45 ವಯಸ್ಸು ಒಳಗಿರುವಂತ ಸ್ತ್ರೀ ಮತ್ತು ಪುರುಷರಿಗೆ. ಆಮೇಲೆ 45 ವಯಸ್ಸಿಂದ 55 ವಯಸ್ಸು ಒಳಗಿರುವಂತವರಿಗೆ ಕುಂಡಲಿನಿ ಭಾಗ 2 ಇರುತ್ತೆ. 1ನೇ ಭಾಗ 1 ವರ್ಷದ ಕೋರ್ಸ್ ಆಗಿರುತ್ತೆ, 2ನೇ ಭಾಗ 3 ವರ್ಷದ ಕೋರ್ಸ್ ಆಗಿರುತ್ತೆ. ಇದನ್ನ ಎಲ್ಲರೂ ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಅನಂತರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಅಲ್ಲಿ ಬಲಗಡೆ ಮೇಲ್ಗಡೆ CC ಸಬ್ ಟೈಟಲ್ ಅಂತ ಇರುತ್ತೆ. ನೀವು ಅದನ್ನ ಆನ್ ಮಾಡಿಕೊಳ್ಳಿ. ನೀವು ಅದನ್ನ ಆನ್ ಮಾಡಿಕೊಂಡ್ರೆ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಕೆಳಗಡೆ ಸ್ಕ್ರೋಲ್ ಆಗಿ ಬರ್ತಾ ಇರುತ್ತೆ. ಆಮೇಲೆ ಇನ್ನೊಂದು, ನಮ್ಮ ಯೂಟ್ಯೂಬ್ ಅಲ್ಲಿ ಪ್ಲೇ ಲಿಸ್ಟ್ ಮಾಡಿದ್ದೇವೆ. ನಮ್ಮ ಹತ್ತಿರ ಸಾಧನೆ ಮಾಡಿದಂತ ಎಲ್ಲ ಸಾಧಕರ ಅನುಭವ, ಅಭಿಪ್ರಾಯ, ಅನಿಸಿಕೆಗಳನ್ನ ನಾವು ವಿಡಿಯೋ ಮಾಡಕ್ಕಿದ್ದೇವೆ. ಅದರ ಜೊತೆಗೆ ಅವರು ಯಾವ ಊರಿನವರು, ಆಮೇಲೆ ಅವರ ಫೋನ್ ನಂಬರ್ ಕೂಡ ಹಾಕಿದ್ದೇವೆ. ನಿಮಗೇನಾದ್ರೂ ಸಂದೇಹ ಇದ್ರೆ ಅಥವಾ ಅವರು ನಿಮ್ಮ ಸುತ್ತಮುತ್ತ ಇದ್ರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಅವ್ರ ಹತ್ರ ಹೋಗಿ ನಮ್ಮ ಈ 1 ವರ್ಷದ ಕೋರ್ಸ್ ಏನಿದೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು. ನಿಮ್ಗೇನಾದ್ರೂ ಕಲಿಬೇಕು ಅಂತ ಆಸಕ್ತಿ ಬಂತು ಅಂದ್ರೆ ನೀವು ನೇರವಾಗಿ ನಮ್ಮ ಹತ್ರ ಭಾನುವಾರ ದಿವಸ ಬಂದು ದೀಕ್ಷೆ ತಗೋಬಹುದು, ಅಥವಾ ಆನ್ಲೈನ್ ನಲ್ಲಿ ಕೂಡ ದೀಕ್ಷೆ ತಗೋಬಹುದು. ಆಮೇಲೆ ನಾವು ಹೇಳುವಂತ ಎಲ್ಲಾ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಬೇಕು. ನಿಮ್ಮ ಸ್ವಂತ ಬುದ್ಧಿಯನ್ನ ಉಪಯೋಗ ಮಾಡಕ್ ಹೋಗಬಾರದು. ಇವತ್ತಿನ ಒಂದು ವಸ್ತು ವಿಷಯ, ಬ್ರಹ್ಮ ಅಂದರೇನು, ಬ್ರಹ್ಮ ಎಂದರೆ ಏನು? ಇವತ್ತಿನ ವಸ್ತು ವಿಷಯ, ಬ್ರಹ್ಮವೆಂದರೆ ಶುದ್ಧ ಅರಿವಿನ ಅವ್ಯಕ್ತ, ಅಕ್ರಿಯ, ನಿರಾಕಾರ, ಭಾವರಹಿತ ಸ್ವರೂಪಕ್ಕೆ ಬ್ರಹ್ಮ ಅಂತ ಕರೀತಾರೆ. ಅಂದ್ರೆ ಬೃಹತ್ಮ ಬ್ರಹ್ಮ, ಏಕಮೇವಾ ದ್ವಿತೀಯ ಬ್ರಹ್ಮ, ಸಚ್ಚಿತ್ ಸುಖಾತ್ಮಕ ಬ್ರಹ್ಮ, ಸತ್ಯಜ್ಞಾನಮನಂತಂ ಬ್ರಹ್ಮ ಇತ್ಯಾದಿ ಶ್ರುತಿಗಳಿಂದ ಮಹಾಕಾಶದಂತೆ ಪರಿಪೂರ್ಣವಾಗಿ ಸ್ವಾಗತಾದಿ ಭೇದಗಳಿಲ್ಲದೆ ಒಂದೇಯಾದ ಶುದ್ಧ ಅರಿವು ಬ್ರಹ್ಮವೆನಿಸುವುದು. ಅದು ಅಹಂ ಇದಂ ಎಂಬುವುದಿಲ್ಲದೆ ಭಾವರಹಿತವಾಗಿರುವ ವಸ್ತು. ಇದಕ್ಕೆ ಪರಶಿವ, ಪರಮಾತ್ಮ, ಶಂಭುಲಿಂಗ, ಮಹೇಶ್ವರ ಅನೇಕ ನಾಮಗಳಿಂದ, ರಾಮ, ಕೃಷ್ಣ, ದೇವಿ, ಜಗನ್ಮಾತೆ, ಹೀಗೆ ಅನೇಕ ಹೆಸರುಗಳಿಂದ ಶುದ್ಧ ಅರಿವಿನ ಅವ್ಯಕ್ತ, ಅಕ್ರಿಯ, ನಿರಾಕಾರ, ಭಾವರಹಿತ ಸ್ವರೂಪಕ್ಕೆ ಬ್ರಹ್ಮ ಅಂತ ಕರೀತಾರೆ. ಈಗ ಶಕ್ತಿ ಎಂದರೆ ಏನು? ಶಕ್ತಿ ಎಂದರೆ ಶುದ್ಧ ಅರಿವಿನ ವ್ಯಕ್ತ, ಅಂದ್ರ ಪ್ರಕಟ, ಸಕ್ರಿಯ, ಸಹಕಾರ, ಭಾವಸಹಿತ ಸ್ವರೂಪ. ಶಕ್ತಿ ಅಂದ್ರೆ ಶುದ್ಧ ಅರಿವಿನ ವ್ಯಕ್ತ, ಪ್ರಕಟ, ಸಕ್ರಿಯ, ಸಹಕಾರ, ಭಾವಸಹಿತ ಸ್ವರೂಪ. ಪರಬ್ರಹ್ಮನು ಕ್ರಿಯಾರಹಿತನು. ಅವನಿಗೆ ಸೃಷ್ಟಿ ರಚಿಸುವ ಇಚ್ಛೆ ಆಯ್ತಂದ್ರೆ, ಸೃಷ್ಟಿ ಮಾಡಬೇಕು ಅಂತ ಅವನಿಗೆ ಇಚ್ಛೆ ಆಗಲು ಕ್ರಿಯಾಶೀಲವಾಗುವುದು,
ಯಾವುದು? ಶಕ್ತಿ. ಹಾಗೆ ಅವನ ಶಕ್ತಿಯು ಸ್ತ್ರೀ ಆಕಾರದಿಂದ ವ್ಯಕ್ತವಾಗುವಳು, ಅವಳೇ ಚಿಚ್ಚಕ್ತಿ. ಬ್ರಹ್ಮನು ಈ ಶಕ್ತಿಯಿಂದ ನಿತ್ಯ ಆನಂದವನ್ನ, ಸದಾ ಆನಂದವನ್ನ ಭೋಗಿಸುವನಾದ್ದರಿಂದ ಶಕ್ತಿಯು ಶಿವನಿಗೆ ಅರ್ಧಾಂಗಿನಿ ಎನಿಸುವಳು. ನರನಾರಿಯರ ಭೇದ ವ್ಯಕ್ತ ಸೃಷ್ಟಿಯಲ್ಲಿದೆ, ಅವ್ಯಕ್ತ ಸೃಷ್ಟಿಯಲ್ಲಿ ಇಲ್ಲ ಅಂತಂದು ಹೇಳಲ್ಪಡುತ್ತೆ. ಅಂದ್ರೆ ಶಕ್ತಿ ಅಂದ್ರೆ ಅಲ್ಲಿ ಬ್ರಹ್ಮ ಅಂದ್ರೆ ಶುದ್ಧ ಅರಿವಿನ ಅವ್ಯಕ್ತ ಅಕ್ರಿಯ ನಿರಾಕಾರ ಭಾವರಹಿತ ಸ್ವರೂಪ ಬ್ರಹ್ಮ ಅಂದ್ರೆ. ಆದ್ರೆ ಸೃಷ್ಟಿ ರಚಿಸ್ಬೇಕಂತ ಬ್ರಹ್ಮ ಅನ್ಕೊಂಡಾಗ ಅವಾಗ ಶಕ್ತಿ ಪ್ರಕಟವಾಗುತ್ತೆ. ಅದು ಶುದ್ಧ ಅರಿವಿನ ವ್ಯಕ್ತ ಸ್ವರೂಪ, ಕ್ರಿಯಾ ಸ್ವರೂಪ, ಆಕಾರ ಸ್ವರೂಪ, ಆಮೇಲೆ ಭಾವ ಸಹಿತ ಸ್ವರೂಪಕ್ಕೆ ಶಕ್ತಿ ಅಂತ ಕರೀತಾರೆ.